ಪ್ಯಾಂಪ್ಲೆಟ್ ಎಲೆಕ್ಷನ್ ಕಮಿಷನ್ನ ಯಾವುದೇ ಪರ್ಮಿಷನ್ ಇಲ್ಲದೆ ಪ್ರಿಂಟ್ ಆಗಿರುವಂಥದ್ದು, ಮುದ್ರಣ ಆಗಿದೆ. ಕಾಂಗ್ರೆಸ್ ಅಭ್ಯರ್ಥಿ ಅಂತ ನಮಗೆ ಅನುಮಾನ ಇರುವಂಥದ್ದು. ಬಿಕಾಸ್ ಯಾಕೆಂದರೆ ನಮ್ಮ ಬೆಂಗಳೂರು ಉತ್ತರ ಲೋಕಸಭಾ ಕ್ಷೇತ್ರ, ಈ ಒಂದು ಕ್ಷೇತ್ರದಲ್ಲಿ ಪೇಪರ್ನಲ್ಲಿ ಇನ್ಸರ್ಷನ್ ಮಾಡಿದ್ದಾರೆ ಪ್ಯಾಂಪ್ಲೆಟನ್ನು, ಯಾರಿಗೆ ನಿಮ್ಮ ಮತ ಅಂತ, ಯಾರಿಗೆ ನಿಮ್ಮ ಮತ ಅಂತ. ನಮ್ಮ ಭಾರತೀಯ ಜನತಾ ಪಾರ್ಟಿಯ ಅಭ್ಯರ್ಥಿಯ ಬಗ್ಗೆ ಬೇಸ್ಲೆಸ್ ಅಲಿಗೇಷನ್ಸ್, ಅವ್ರ ಕ್ವಾಲಿಫಿಕೇಷನ್ ಬಗ್ಗೆ, ಅವ್ರ ಮಾಸ್ಟರ್ಸ್ ಇನ್ ಸೋಷಿಯಲ್ ವರ್ಕ್ ಮಾಡಿದರೆ ಇವರು 9ನೇ ಕ್ಲಾಸ್ ಅಂತ ಹಾಕಿರೋದು. ಅವ್ರು ಎಷ್ಟು ಪ್ರಶ್ನೆ ಕೇಳಿದ್ದಾರೆ? ಅವ್ರು ಮಂತ್ರಿಗಳಾಗಿದ್ದಾಗ ಪ್ರಶ್ನೆ ಕೇಳೋ ಪ್ರಶ್ನೆ ಇಲ್ಲಿ ಬರ್ತದೆ? ಮಂತ್ರಿಗಳಾಗಿರ್ಬೇಕಾದ್ರೆ ಪ್ರಶ್ನೆಗಳು ಕೇಳೋಕ್ಕಾಗತ್ತಾ? ಮಂತ್ರಿಗಳಾಗಿ ಕೆಲಸ ಮಾಡ್ತಿದ್ರು, ಮಂತ್ರಿಗಳಾಗಿ ಚೆನ್ನಾಗಿ ಕೆಲಸ ಮಾಡಿಲ್ಲ. ಇಡೀ ದೇಶದಲ್ಲಿ ಏನಾರು ಒಂದು ಪರಿಣಾಮಕಾರಿಯಾಗಿ ಕೃಷಿ ಕ್ಷೇತ್ರದಲ್ಲಿ ಕೆಲಸ ಮಾಡಿರುವಂಥ ಒಂದು ಸಚಿವರು ಅಂದರೆ ಅದು ಕುಮಾರಿ ಶೋಭಾ ಕರಂದ್ಲಾಜೆ ಅವರು. ಇವತ್ತು ಕನಿಷ್ಠ ಬೆಂಬಲ ಬೆಲೆ ಆಗಲಿ, ಇವತ್ತು ಗೊಬ್ಬರದ ಲಭ್ಯತೆ, ಕಾಂಗ್ರೆಸ್ ಕಾಲದಲ್ಲಿ ಕ್ಯೂ, ಗಲಾಟೆ, ಫೈರಿಂಗ್, ಗೊಬ್ಬರ ಫರ್ಟಿಲೈಸರ್ ಬೇಕು ಅಂದರೆ ಗಲಾಟೆ. ಇವತ್ತು ಗೊಬ್ಬರದ ಲಭ್ಯತೆ ಸರಳವಾಗಿ ಸುಲಭವಾಗಿ ಎಲ್ಲ ಕಡೆ ದೊರಕುವಂಥದ್ದಿದೆ. ಕನಿಷ್ಠ ಬೆಂಬಲ ಬೆಲೆ ಭಾಳ ಉತ್ತಮವಾಗಿ ಇವತ್ತು ರೈತರಿಗೆ ಸಿಗುವಂಥದ್ದಾಗಿದೆ. ಸ್ವಾಮಿನಾಥನ್ ಆಯೋಗದ ಸಲಹೆಗಳನ್ನು ಭಾಳ ಪರಿಣಾಮಕಾರಿಯಾಗಿ ಅನುಷ್ಠಾನವನ್ನು ಮಾಡಿರುವಂಥ ಸರ್ಕಾರನೇ ಮೋದಿ ಸರ್ಕಾರ. ಇವತ್ತು ರೈತರಿಗೆ ಪ್ರಧಾನಮಂತ್ರಿ ಕಿಸಾನ್ ಸನ್ಮಾನ್ ಯೋಜನೆ ಕೊಟ್ಟಿರೋದಾಗಲಿ, ಕಿಸಾನ್ ಕ್ರೆಡಿಟ್ ಕಾರ್ಡ್ ಕೊಟ್ಟಿರೋದೇ ಆಗಲಿ, ಅಥವಾ ಪ್ರೊಸೆಸಿಂಗ್ ವ್ಯಾಲ್ಯೂ ಅಡಿಷನ್ ಮಾಡೋದಕ್ಕೆ ಆಗಲಿ, ಈ ರೀತಿ ರೈತರ ಪರವಾಗಿ ಎಲ್ಲ ರೀತಿಯಾದಂಥ ಸಹಕಾರವನ್ನು ಕೊಟ್ಟು ವಿದ್ಯುತ್ ಶಕ್ತಿ ಆಗಲಿ, ಮನೆ ನಿರ್ಮಾಣಗಳಾಗಲಿ, ಈ ರೀತಿ ರೈತರ ಪರವಾಗಿ ಬೇಕಾಗಿರುವಂಥ ಎಲ್ಲ ಬಿತ್ತನೆ ಬೀಜದಿಂದ ಹಿಡಿದು ಮಾರುಕಟ್ಟೆವರೆಗೂ ರೈತರ ಪರವಾಗಿ ಕೆಲಸವನ್ನು ಮಾಡಿರುವಂಥ ಒಂದು ಸಚಿವಾಲಯವೇ ನಮ್ಮ ಕುಮಾರಿ ಶೋಭಾ ಕರಂದ್ಲಾಜೆಯವರ ಕೃಷಿ ಸಚಿವಾಲಯ ಮತ್ತು ನರೇಂದ್ರ ಮೋದಿಯವರ ಒಂದು ಸರ್ಕಾರ. ಈ ರೀತಿ ಬೇಸ್ಲೆಸ್ ಪರ್ಮಿಷನ್ ಇಲ್ಲದೆ ಈ ಪ್ಯಾಂಪ್ಲೆಟ್ ಮುದ್ರಣವನ್ನು ಮಾಡಿ ಸರ್ಕ್ಯುಲೇಟ್ ಮಾಡ್ತಿರುವಂಥ ಕೀಳು ಮಟ್ಟದ, ಇದು ಡಾಕ್ಟರ್ ರಾಜೀವ್ ಗೌಡ ವಾಟನ್ ಯೂನಿವರ್ಸಿಟಿ ಕಲಿಸಿದ್ದು ಇದೇನೆ ಅನ್ಸುತ್ತೆ ಇವರಿಗೆ. ವಾಟನ್ ಯೂನಿವರ್ಸಿಟಿನಲ್ಲಿ ಈ ರೀತಿ ಕೆಟ್ಟ ಮಟ್ಟದ, ಕೀಳು ಮಟ್ಟದ ಚುನಾವಣೆ ಮಾಡಪ್ಪ ಅನ್ನೋದಕ್ಕೆ ಇಷ್ಟು ದೊಡ್ಡ ಕ್ವಾಲಿಫಿಕೇಶನ್ ಪಡ್ಕೊಂಡಿರೋರು. ಹಾಗಾಗಿ ಇಂಥ ಕ್ವಾಲಿಫಿಕೇಶನ್ ಪಡ್ಕೊಂಡಿರೋರು ಇವ್ರ ಮೇಲೆ ನಾವು ಆಪಾದನೆ ಮಾಡ್ತಾ ಇದ್ದೀವಿ. ಇವತ್ತೇನು ಆಪಾದನೆ, ಇದನ್ನು ತನಿಖೆ ಮಾಡಿ ಈ ರೀತಿ ಪರ್ಮಿಷನ್ ಇಲ್ಲದೆ ಕುಮಾರಿ ಶೋಭಾ ಕರಂದ್ಲಾಜೆ ಅವ್ರ ಮೇಲೆ ಈ ರೀತಿ ಜಸ್ಟಿಫೈಡ್ ಕ್ವಾಲಿಫಿಕೇಶನ್ ಬಗ್ಗೆ ಸುಳ್ಳು ಮಾಹಿತಿ ಕೊಟ್ಟಿರೋದು, ಅವರ ಪ್ರಶ್ನೆಗಳು ಕೇಳಿರೋದಕ್ಕೆ ಸಚಿವರಾಗಿ ಪ್ರಶ್ನೆ ಕೇಳಲಿಕ್ಕಾಗಲ್ಲ. ಮಂತ್ರಿಗಳಾಗಿ ಈ ಕಾಂಗ್ರೆಸ್ನವರು ರೈತರ ಬಗ್ಗೆ ಏನು ಕಾಳಜಿ ವಹಿಸಿದ್ದಾರೆ ಅಂತ ದೇಶಕ್ಕೆ ಗೊತ್ತಿದೆ. ಇವತ್ತು ಕರ್ನಾಟಕ ರಾಜ್ಯದಲ್ಲಿ ಆತ್ಮಹತ್ಯೆ ಮಾಡಿಕೊಂಡ್ರೆ ದುಡ್ಡಿಗಾಗಿ ಆತ್ಮಹತ್ಯೆ ಮಾಡ್ಕೊತಿದ್ದಾರೆ ಅಂತ ಹೇಳುವಂಥ ಒಂದು ಕೀಳ್ಮಟ್ಟ ರೈತ ವಿರೋಧಿ ಸರ್ಕಾರ ಕಾಂಗ್ರೆಸ್ ಇಂದು ಕರ್ನಾಟಕದಲ್ಲಿ ಇದೆ. ಹಾಗಾಗಿ ಕಾಂಗ್ರೆಸ್ ಪಕ್ಷನೇ ಆಗಿ ಆತ್ಮಹತ್ಯೆ ಮಾಡ್ಕೊಂಡಿರೋ ದುಡ್ಡು ಕೊಟ್ಟಿಲ್ಲ, ಆತ್ಮಹತ್ಯೆ ಮಾಡ್ಕೊಳ್ಳೋರು ದುಡ್ಡಿಗಾಗಿ ಮಾಡ್ತಾರೆ ಅಂತ ಹೇಳುವಂಥ ಈ ಕಾಂಗ್ರೆಸ್ ಪಕ್ಷವಾಗಿದೆ. ಹಾಗಾಗಿ ಈ ರೀತಿ ಬೇಸ್ಲೆಸ್ ಅಲಿಗೇಷನ್ ಮಾಡಿರುವಂಥ ಎಲೆಕ್ಷನ್ ಕಮಿಷನ್ ಗಮನಕ್ಕೆ ತಂದಿದ್ದೀವಿ. ತಕ್ಷಣ ಕಂಪ್ಲೇಂಟನ್ನು ದಾಖಲೆ ಮಾಡಲಿಕ್ಕೆ ಸಂಬಂಧಪಟ್ಟವರಿಗೆ ಸೂಚನೆ ಕೊಡುವಂಥದ್ದಾಗಿದೆ, ಡೈರೆಕ್ಷನ್ ಕೊಡ್ತಾ ಇದ್ದಾರೆ. ಆರ್ ಒ ಅವರು ತಕ್ಷಣ ಇದನ್ನು ಪರಿಶೀಲನೆ ಮಾಡಿ ತಕ್ಷಣ ಕೇಸನ್ನು ದಾಖಲು ಈ ಸಂಬಂಧಪಟ್ಟ ವ್ಯಕ್ತಿ ಮೇಲೆ ಮಾಡಲಿಕ್ಕೆ ತಿಳಿಸುವಂಥ ಕ್ರಮವನ್ನು ಜರುಗಿಸುವಂಥದ್ದಾಗಿದೆ. ಎರಡನೇದು, ಇವತ್ತು ತುಂಬ ಜನ ಬೇರೆ ಬೇರೆ ವಲಸೆ ಬೆಂಗಳೂರಿಗೆ ಬಂದಿರೋವಂಥವ್ರು, ಬೆಂಗಳೂರಿನಲ್ಲಿ ವಾಸ ಮಾಡೋವಂಥವ್ರು, ಅವರು ಮತದಾನ ಮಾಡಲಿಕ್ಕೆ ಹಳ್ಳಿ ಭಾಗಕ್ಕೆ ಹೋಗ್ತಾ ಇರ್ತಾರೆ. ಮತ ಇಲ್ಲಿರಲ್ಲ, ಅಲ್ಲೂ ರಾಜಕೀಯನೇ. ಅಲ್ಲೂ ಹಳ್ಳಿಗೆ ಹೋಗ್ಲಿಕ್ಕೆ ಏನು ಬೇಕಾಗಿರೋ ವಾಹನಗಳನ್ನು ಯಾಕೋ ನಮ್ಮ ಈ ಕಾಂಗ್ರೆಸ್ ಸರ್ಕಾರದಲ್ಲಿ ಏನೋ ಅದೂ ಭಯ, ಏನೋ ಹಳ್ಳಿ ಕಡೆ ಹೋದರೆ ಇವ್ರು ನಮ್ಮ ವಿರುದ್ಧ ಓಟ್ ಹಾಕ್ತಾರೆ ಅನ್ನೋದು ಭಯದಲ್ಲಿ ಆ ಬಸ್ಗಳನ್ನು ಕಡಿವಾಣ ಮಾಡೋವಂಥದ್ದು ಆಗಿದೆ ಅಂತ ನಮಗೆ ಮಾಹಿತಿ ಬಂದಿದೆ. ಹಾಗಾಗಿ ಇವೆಲ್ಲವೂ ಇವನು ಗಮನಿಸಲಿಕ್ಕೆ ತಿಳಿಸುವಂಥದ್ದಾಗಿದೆ. ಮೂರನೇದು, ಎಲ್ಲ ಒಂದು ಕಡೆ ಸರ್ಕಾರಿ ನೌಕರರು ಅವರೆಲ್ಲ ಮತದಾನ ಮಾಡಲಿಕ್ಕೆ ಎಲೆಕ್ಷನ್ ಕಮಿಷನಲ್ಲಿ ಸಾಕಷ್ಟು ಸುಧಾರಣೆಗಳನ್ನ ತಂದಿದ್ದಾರೆ. ಎಲೆಕ್ಷನ್ ಡ್ಯೂಟಿನಲ್ಲಿರೋರು, ಇವತ್ತು ಎಲೆಕ್ಷನ್ ಡ್ಯೂಟಿನಲ್ಲಿರೋರ್ಗು ಮತದಾನವನ್ನು ಮಾಡಲಿಕ್ಕೆ ಸಾಕಷ್ಟು ಅನಾನುಕೂಲತೆಗಳು ಆಗಿರುವಂಥದ್ದಿದೆ. ಅದನ್ನು ಎಲೆಕ್ಷನ್ ಕಮಿಷನ್ನ ಗಮನಕ್ಕೆ ತರುವಂಥದ್ದು ಮಾಡಿದ್ದೀವಿ. ಒಟ್ಟಾರೆ ಇಷ್ಟನ್ನು ಮಾಡಿ
ಇವತ್ತು ಎಲೆಕ್ಷನ್ ಕಮಿಷನ್ಗೆ ತಿಳಿಸುವಂಥ ಕೆಲಸಗಳನ್ನು ಮಾಡಿದ್ವಿ. ಬೆಂಗಳೂರು ಗ್ರಾಮಾಂತರದಲ್ಲಿ ರಾಜರಾಜೇಶ್ವರಿ ನಗರದಲ್ಲಿ ನಮ್ಮ ನಾಯಕರು ರಾಮಚಂದ್ರ ಅವರು ಕಾರ್ಪೊರೇಟರ್ ಆಗಿದ್ದಂಥವ್ರು ಅವ್ರ ಮನೆಗಳಲ್ಲಿ ರೈಡನ್ನು ಮಾಡಿ ಅನುಶಿಕವಾಗಿ ಕಿರುಕುಳ ಕೊಡುವಂಥದ್ದು, ತೊಂದರೆ ಕೊಡುವಂಥ ಕೆಲಸಗಳನ್ನು ಟಾರ್ಗೆಟ್ ಮಾಡಿ ಅವ್ರನ್ನ ನಿಷ್ಕ್ರಿಯ ಮಾಡಬೇಕು ಅನ್ನೋಂಥದ್ದನ್ನ ಉದ್ದೇಶ ಇಟ್ಕೊಂಡು ಕಿರುಕುಳ ಕೊಟ್ಟಿರುವಂಥದ್ದಿದೆ. ಇವನ್ನೆಲ್ಲವನ್ನು ಖಂಡಿಸ್ತೀವಿ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.